ಲಿಂಗಸಗೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಮಾನವೀಯತೆ ಇಲ್ವೇನ್ರಿ ನಿಮಗೆ? ಮಕ್ಕಳ ಗೋಳಿಗೆ ಸ್ಪಂದನೆ ನೀಡದ ನೀವಂತ ಅಧಿಕಾರಿರಿ. ಮುಖ್ಯೋಪಾಧ್ಯಾಯರ ಅರ್ಜಿಗೆ ಬೆಲೆನೇ ಇಲ್ವಾ? ಮೂಲ ಸೌಲಭ್ಯಗಳಿಂದ ವಂಚಿತವಾಗಿದೆ ಆರ್ಯ ಭೋಗಾಪುರ ಗ್ರಾಮ. ಮಾನ್ಯ ಶಾಸಕರೇ, ಒಮ್ಮೆ ಇತ್ತ ಅಭಿವೃದ್ಧಿಯತ್ತ ಗಮನ ಹರಿಸಿ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಆರ್ಯ ಭೋಗಾಪುರ ಗ್ರಾಮದ ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ತೀರಾ ಚಿಂತಾಜನಕವಾಗಿದೆ. ಮಳೆ ಬಂದು ಶಾಲಾ ಕಟ್ಟಡ ಜೋಂಪುಗಟ್ಟಿ ಕೊಠಡಿಯೊಳಗೆ ನೀರು ನಿಂತಿದೆ. ಕಟ್ಟಡ ಆಗೋ ಈಗೋ ಬೀಳುವ ದುಸ್ಥಿತಿಯಲ್ಲಿದೆ. ಶಾಲಾ ಮಕ್ಕಳು ಪಾಠ ಕಲಿಬೇಕಾದ್ರೆ ಹತ್ತಿರದ ಸಮುದಾಯ ಭವನವನ್ನೇ ಅವಲಂಬಿಸಿದ್ದಾರೆ. ಮುಂದೊಂದು ದಿನ ಸಮುದಾಯದ ಭವನವೇ ಪರ್ಯಾಯ ಶಾಲಾ ಕಟ್ಟಡ ಆಗುವ ಹಂತದಲ್ಲಿದೆ ಅಂತೆ ಕಾಣುತ್ತದೆ. ಮಾನ್ಯ ಶಾಸಕರಾದ ಮಾನಪ್ಪ ವಜ್ಜಲ್ ಅವರು ಮೂಲ ಸೌಕರ್ಯಗಳಿಂದ ವಂಚಿತರಾಗಿರುವ ಆರ್ಯ ಭೋಗಾಪುರ ಗ್ರಾಮದ ಅಭಿವೃದ್ಧಿ ಕಡೆಗೆ ಗಮನ ಹರಿಸಬೇಕಾಗಿದೆ. ಸ್ಕೂಲ್ ಸೋರತ್ತ ಕುಂದ್ರಕ್ಕೆ ಜಾಗ ಇರಲ್ಲ. ಸೋರಾಗ ಏನು ಮಾಡ್ತೀರಿ ನೀವು? ಅಲ್ಲಿ ಕುಂದಿರ್ತೀರಿ. ನಿಮ್ಗೆ ಓದಕ್ಕೆಲ್ಲ ತೊಂದರೆ ಆಗಕತ್ತೈತೆ? ಯಾವಾಗ ಎಷ್ಟು ಸರಿ ಆಯ್ತು ಈಗ ಹೊರಗಡೆ ಕುಂತ ಕಾಸಿ ನೀವು ಓದಕ್ಕೆ? ಮಳೆ ಬಂದಾಗ ನಮ್ಮಲ್ಲಿರೋದು 1ರಿಂದ 7ನೇ ತರಗತಿ ಕ್ಲಾಸ್ ರೀ. ಒಟ್ಟು ಮಕ್ಕಳ ಸಂಖ್ಯೆ 80. ರೂಮ್ ಇರೋದು 3 ರೀ. ಅದರಾಗಿ ಒಂದು ಡೆಮೊಲೇಷನ್ ರೀ, ಒಂದು ಸೋರ್ತ್ ರೀ, ಒಂದೇ ಇರೋದು ರೀ. ಎಷ್ಟು ಮಕ್ಳಿದಾರೆ ರೀ? 80 ಮಕ್ಕಳು ಅದಾವೆ, 1 to 7. ಈಗ ಸೋರಾಗ ಮಕ್ಕಳನ್ನ ಏನು ಮಾಡ್ತೀರಿ? ನಾವು ಇಲ್ಲಿ ಹೊರಗಡೆ ಕುಂದಿಸ್ತೀವಿ, ಅಲ್ಲಿ ಬಂಕಡ ಕುಂದಿಸ್ತೀವಿ, ಅದೊಂದು ಚಲೋ ರೂಮ್ನಾಗ ಕುಂದಿಸ್ತೀವಿ. ಈಗ ಎಷ್ಟು ರೂಮ್ಗಳು 2 ಸೋರ್ತಾವೆ. ಈಗ ನೀವು ಏನಾರ ಅರ್ಜಿ ಹಾಕಿರಿ? ಒಂದು ಪೂರ ಡಮಾಲಿಸ್ ರೀ. ಒಂದು ಇದು ಸೋರುತ್ತಾರೆ, ಮಳೆ ಬಂದ್ರೆ ಪೂರ್ತಿ ಸೋರಿ ಬಿಡ್ತದೆ. ಮಕ್ಕಳು ಕುಂದ್ರಕ್ಕೆ ಜಾಗ ಇರಲ್ಲ. ಕೆಳಗೆ ನೀರು ಬಿಡ್ತಾರೆ ಅದರಲ್ಲಿ. ಹಿಂಗಾಗಿ ಸ್ವಲ್ಪ ಮಕ್ಕಳಿಗೆ ತೊಂದರೆ ಆಗೈತೆ. ಸರ್ ಈಗ ನೀವು ಮುಖ್ಯೋಪಾಧ್ಯಾಯರು ಏನು ಸರ್? ಎಷ್ಟು ಸರ್ ನೀವು ಲೆಟ್ರ್ ಬರೆದಿದ್ದೀರಿ ಬಿ ಅವರಿಗೆ? ಬಿ ಅವ್ರಿಗೆ ಬರೋದು CRP ಮಾಹಿತಿ ಕೊಟ್ಟಿವಿ ರೀ. ಸೋರ್ತಾವಂತ ಕೊಟ್ಟಿವಿ, ಪಂಚಾಯತಿ ಕೊಟ್ಟಿವಿ, PDO. ಸರ್ ಎಷ್ಟು ದಿವಸ ಆಯ್ತು ಸರ್ ಕೊಟ್ಟು? ಏನೇನು 2-3 ತಿಂಗಳು ಮೇಲೆ 4 ತಿಂಗಳು ಗಟ್ಟಲೆ. ಅದು ಯಾವಾಗ ಸೋರಕೈತ್ರಿ ಅವಾಗ ಕೊಟ್ಟಿವಿ ಡೆಮೊಲೇಷನ್ ಮಾಡೋದು.